ಕದನ ಬೆಂಕಿಯ ಜ್ವಾಲೆಯಾಗಿ ಮಾರ್ಪಡಲಾಗಿದೆ. ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಂದ ಇಂದು ನಾಮಪತ್ರ ಸಲ್ಲಿಕೆಯ ಭರಾಟೆ ನಡೆಯಲಿದೆ. ನಾಮಪತ್ರ ಸಲ್ಲಿಕೆ ಹೆಸರಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಲಾಗಿದೆ. ಕ್ಷೇತ್ರ ಕಬ್ಜಾಗೆ ಬಿಜೆಪಿ ನಾಯಕರಿಂದ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ಮಾಡೋದಕ್ಕೆ ಅಂತಿಮ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಭರದಿಂದ ಸಾಗ್ತಾ ಇದೆ ಅದ್ಧೂರಿ ವೇದಿಕೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇದರ ಮುಖಾಂತರವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇರುವಂತದ್ದು. ಬಾಗಲಕೋಟೆಯಲ್ಲೂ ಕೂಡ ನಾಮಪತ್ರ ಸಲ್ಲಿಕೆಯ ಭರಾಟೆ ಜೋರಾಗಿರುವಂತದ್ದು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ. ಬಾಗಲಕೋಟೆಗೆ ಬಿಜೆಪಿಯ ಪ್ರಮುಖ ನಾಯಕರುಗಳು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಾದ್ಯಂತ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬೃಹತ್ ವೇದಿಕೆಯ ಮುಖಾಂತರವಾಗಿ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ನಾಮಪತ್ರ ಸಲ್ಲಿಕೆಯ ಭರಾಟೆ ಇವತ್ತು ಮತ್ತಷ್ಟು ಜೋರಾಗಲಿದೆ. ಬಾಗಲಕೋಟೆಯಲ್ಲಿ ಈಗಾಗಲೇ ಬಿಜೆಪಿಗೂ ಕೂಡ ಸಾಕಷ್ಟು ಸಾಥ್ ನೀಡಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆಯ ಉಪಚುನಾವಣೆಗೆ ದಿನಾಂಕ ಘೋಷಣೆಯಾಗಿರುವಂಥದ್ದು. ಸದ್ಯ ಬಿಜೆಪಿ ಕಾಂಗ್ರೆಸ್ ಸೇರಿದಂತೆ ಇನ್ನುಳಿದ ಅಭ್ಯರ್ಥಿಗಳು ಸಹ ನಾಮಪತ್ರ ಸಲ್ಲಿಕೆಗೆ ಮುಂದಾಗ್ತಾ ಇರುವಂಥದ್ದು. ನಾನಿವಾಗ ಬಾಗಲಕೋಟೆ ಜಿಲ್ಲೆಯ ನವನಗರ್ ಏನೋ ಏರಿಯಾ ಇದೆ, ಆ ಏರಿಯಾದಲ್ಲಿ ನಾನಿರುವಂಥದ್ದು. ನೀವು ದೃಶ್ಯಾವಳಿಯಲ್ಲೂ ಸಹ ನೋಡ್ತಾ ಇರ್ಬೋದು. ಅಂತಂದ್ರೇನು ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆಯ ದಿನ ಆಗಿರುವುದರಿಂದ ಕಾಂಗ್ರೆಸ್ನಿಂದ ಉಮೇಶ್ ಮೆಟೆ ಅವರು ಏನು ಅಂತಂದರೆ ನಾಮಪತ್ರ ಸಲ್ಲಿಕೆಯನ್ನು ಸಹ ಮಾಡಲಿದ್ದಾರೆ. ಹೀಗಾಗಿ ಏನು ಮಧ್ಯಾಹ್ನ 1 ಗಂಟೆಗೆ ಸಹ ಏನು ನಾಮಪತ್ರ ಸಲ್ಲಿಕೆ ಏನು ಮಾಡ್ತಾ ಇದ್ದಾರೆ, ಆ ನಾಮಪತ್ರ ಸಲ್ಲಿಕೆಗೆ CM ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಸಹ ಬಾಗಲಕೋಟೆಗೆ ಆಗಮನವನ್ನು ಸಹ ಮಾಡ್ತಾ ಇರುವಂಥದ್ದು. ದಾವಣಗೆರೆಗೆ ಏನು ನಾಮಪತ್ರ ಸಲ್ಲಿಕೆ ಆಗುತ್ತೆ ಅದಾದ ಮುಕ್ತಾಯದ ಬಳಿಕ ಬಾಗಲಕೋಟೆಗೆ ಆಗಮನವನ್ನು ಮಾಡ್ತಾರೆ. ಮಧ್ಯಾಹ್ನ 1 ಗಂಟೆಗೆ ನಾಮಪತ್ರ ಸಲ್ಲಿಕೆಗೆ ಅಂತಂದ್ರೆ ಮಧ್ಯಾಹ್ನ 1 ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ಬಾಗಲಕೋಟೆ ನಗರಕ್ಕೆ ಆಗಮಿಸ್ತಾರೆ. ಅದಾದ ಬಳಿಕ ನಾಮಪತ್ರ ಸಲ್ಲಿಕೆ ಹಾಗೂ ಮೆರವಣಿಗೆಯಲ್ಲೂ ಸಹ ಭಾಗಿಯಾಗ್ತಾರೆ. ಅಂತಂದ್ರೆ ವಿದ್ಯಾಗಿರಿ ಸರ್ಕಲ್ದಿಂದ ಆರಂಭವಾಗಿರ್ತಕ್ಕಂತಹ ಏನು ಕಾಂಗ್ರೆಸ್ ಮೆರವಣಿಗೆ ಇದೆ, ಅದಾದ ಬಳಿಕ ನವನಗರದ ತಹಸೀಲ್ದಾರ್ ಕಚೇರಿಯವರೆಗೂ ಸಹ ಬಂದು ಇಲ್ಲಿ ಮುಕ್ತಾಯಗೊಂಡು ಅದಾದ ಬಳಿಕ ಏನು ನಾಮಪತ್ರ ಸಲ್ಲಿಕೆಯನ್ನು ಸಹ ಮಾಡ್ತಾರೆ. ಅದಾದ ಬಳಿಕ ಮಧ್ಯಾಹ್ನ 2 ಗಂಟೆ ಅವಧಿಗೆ ನಾಮಪತ್ರ ಸಲ್ಲಿಕೆ ಆಗುತ್ತೆ. ಅದಾದ ಬಳಿಕ ಏನು ಅಂತಂದರೆ ಒಂದು ವೇದಿಕೆ ಕಾರ್ಯಕ್ರಮ ಸಹ ಏನು ಮಾಡಿರುವಂಥದ್ದು. ಹೀಗಾಗಿ ವೇದಿಕೆಯ ಸಂಪೂರ್ಣ ಸಿದ್ಧತೆಯನ್ನು ಸಹ ಮಾಡ್ತಾ ಇರುವಂಥದ್ದು. ಈಗಾಗಲೇ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಇನ್ನು ಉಳಿದಕ್ಕಂಥ ಸಿಬ್ಬಂದಿಗಳು ಸಹ ಬಂದು ಪರಿಶೀಲನೆಯನ್ನು ಸಹ ಮಾಡಿರುವಂಥದ್ದು. ಅಂದರೆ ಈಗಾಗಲೇ ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳಾಗ್ತಾ ಇದೆ, ಏನಾದರೂ ತಪ್ಪು ತಡೆಗಳಾಗಿದೆಯಾ ಅನ್ನೋದರ ಕುರಿತು ಸಹ ಮಾಹಿತಿಯನ್ನು ಸಹ ಪಡೆದುಕೊಳ್ಳುವಂಥದ್ದು. ಏನು ತೆರೆದ ವಾಹನದಲ್ಲಿ ಭಾಷಣ ಮಾಡ್ತಾರೆ CM ಸಿದ್ದರಾಮಯ್ಯ ಆಗಿರ್ಬೋದು, DCM ಆಗಿರ್ಬೋದು. ಇವರಿಗೆ ಸಾಥ್ ನೀಡ್ತಾ ಇರುವಂಥದ್ದು ಸತೀಶ್ ಜಾರಕಿಹೊಳಿ, RB ತಿಮ್ಮಾಪುರ್, MB ಪಾಟೀಲ್, ಶಿವಾನಂದ ಪಾಟೀಲ್ ಸೇರಿದಂತೆ ಸಚಿವ ಸಂಪುಟದ ಹಲವು ಸಚಿವರು ಸಹ ಏನು ಅಂತಂದರೆ ಉಮೇಶ್ ಮೆಟಿ ಅವರು ಏನಿದ್ದಾರೆ ಅವರ ಒಂದು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಇವರೆಲ್ಲರೂ ಸಹ ಅಲ್ಲಿ ಹಾಜರಿರಲಿದ್ದಾರೆ. ಹೀಗಾಗಿ ನವನಗರದಲ್ಲಿರ್ತಕ್ಕಂತಹ ಏನೊಂದು ಇದೆ ವೇದಿಕೆ ಇದೆ, ಆ ವೇದಿಕೆ ಸಂಪೂರ್ಣವಾಗಿ ಸಜ್ಜುಗೊಳ್ತಾ ಇರುವಂಥದ್ದು. ಈಗಾಗಲೇ ಕುರ್ಚಿಗಳನ್ನು ತಂದಿಡೋದಾಗಿರ್ಬೋದು, ಅದೇ ರೀತಿಯಾದಂತಹ ಬ್ಯಾರಿಕೇಡ್ಗಳನ್ನು ತಂದಿಡೋದಾಗಿರ್ಬೋದು, ಇಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಸಹ ಮಾಡಲಿದ್ದಾರೆ. ಅಂತಂದ್ರೇನು ಈಗಾಗಲೇ ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂತಹ ಬಾಗಲಕೋಟೆ ಹಾಗೂ ಏನು ದಾವಣಗೆರೆ ಇದೆ, ಈ ಉಪಚುನಾವಣೆಗೆ ಸಹ ಏನು ಇವತ್ತು ನಾಮಪತ್ರ ಸಲ್ಲಿಕೆಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳು ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದುರ್ಗೇಶ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕದನ ಬೆಂಕಿಯ ಜ್ವಾಲೆಯಾಗಿ ಮಾರ್ಪಡಲಾಗಿದೆ. ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಂದ ಇಂದು ನಾಮಪತ್ರ ಸಲ್ಲಿಕೆಯ ಭರಾಟೆ ನಡೆಯಲಿದೆ. ನಾಮಪತ್ರ ಸಲ್ಲಿಕೆ ಹೆಸರಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಲಾಗಿದೆ. ಕ್ಷೇತ್ರ ಕಬ್ಜಾಗೆ ಬಿಜೆಪಿ ನಾಯಕರಿಂದ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ಮಾಡೋದಕ್ಕೆ ಅಂತಿಮ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಭರದಿಂದ ಸಾಗ್ತಾ ಇದೆ ಅದ್ಧೂರಿ ವೇದಿಕೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇದರ ಮುಖಾಂತರವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇರುವಂತದ್ದು. ಬಾಗಲಕೋಟೆಯಲ್ಲೂ ಕೂಡ ನಾಮಪತ್ರ ಸಲ್ಲಿಕೆಯ ಭರಾಟೆ ಜೋರಾಗಿರುವಂತದ್ದು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ. ಬಾಗಲಕೋಟೆಗೆ ಬಿಜೆಪಿಯ ಪ್ರಮುಖ ನಾಯಕರುಗಳು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಾದ್ಯಂತ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬೃಹತ್ ವೇದಿಕೆಯ ಮುಖಾಂತರವಾಗಿ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ನಾಮಪತ್ರ ಸಲ್ಲಿಕೆಯ ಭರಾಟೆ ಇವತ್ತು ಮತ್ತಷ್ಟು ಜೋರಾಗಲಿದೆ. ಬಾಗಲಕೋಟೆಯಲ್ಲಿ ಈಗಾಗಲೇ ಬಿಜೆಪಿಗೂ ಕೂಡ ಸಾಕಷ್ಟು ಸಾಥ್ ನೀಡಿದ್ದಾರೆ.
ಬಾಗಲಕೋಟೆ ಹಾಗೂ ದಾವಣಗೆರೆಯ ಉಪಚುನಾವಣೆಗೆ ದಿನಾಂಕ ಘೋಷಣೆಯಾಗಿರುವಂಥದ್ದು. ಸದ್ಯ ಬಿಜೆಪಿ ಕಾಂಗ್ರೆಸ್ ಸೇರಿದಂತೆ ಇನ್ನುಳಿದ ಅಭ್ಯರ್ಥಿಗಳು ಸಹ ನಾಮಪತ್ರ ಸಲ್ಲಿಕೆಗೆ ಮುಂದಾಗ್ತಾ ಇರುವಂಥದ್ದು. ನಾನಿವಾಗ ಬಾಗಲಕೋಟೆ ಜಿಲ್ಲೆಯ ನವನಗರ್ ಏನೊಂದು ಏರಿಯಾ ಇದೆ, ಆ ಏರಿಯಾದಲ್ಲಿ ನಾನಿರುವಂಥದ್ದು. ನೀವು ದೃಶ್ಯಾವಳಿಯಲ್ಲೂ ಸಹ ನೋಡ್ತಾ ಇರ್ಬೋದು. ಅಂತಂದ್ರೇನು ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆಯ ದಿನ ಆಗಿರೋದರಿಂದ ಕಾಂಗ್ರೆಸ್ನಿಂದ ಉಮೇಶ್ ಮಿಟೆ ಅವರು ಏನು ಅಂತಂದರೆ ನಾಮಪತ್ರ ಸಲ್ಲಿಕೆಯನ್ನು ಸಹ ಮಾಡಲಿದ್ದಾರೆ. ಹೀಗಾಗಿ ಏನು ಮಧ್ಯಾಹ್ನ 1 ಗಂಟೆಗೆ ಸಹ ಏನು ನಾಮಪತ್ರ ಸಲ್ಲಿಕೆ ಏನು ಮಾಡ್ತಾ ಇದ್ದಾರೆ, ಆ ನಾಮಪತ್ರ ಸಲ್ಲಿಕೆಗೆ CM ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಸಹ ಬಾಗಲಕೋಟೆಗೆ ಆಗಮನವನ್ನು ಸಹ ಮಾಡ್ತಾ ಇರುವಂಥದ್ದು. ದಾವಣಗೆರೆಗೆ ಏನು ನಾಮಪತ್ರ ಸಲ್ಲಿಕೆ ಆಗುತ್ತೆ, ಅದಾದ ಮುಕ್ತಾಯದ ಬಳಿಕ ಬಾಗಲಕೋಟೆಗೆ ಆಗಮನವನ್ನು ಮಾಡ್ತಾರೆ. ಮಧ್ಯಾಹ್ನ 1 ಗಂಟೆಗೆ ನಾಮಪತ್ರ ಸಲ್ಲಿಕೆಗೆ ಅಂತಂದ್ರೆ ಮಧ್ಯಾಹ್ನ 1 ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ಬಾಗಲಕೋಟೆ ನಗರಕ್ಕೆ ಆಗಮಿಸ್ತಾರೆ. ಅದಾದ ಬಳಿಕ ನಾಮಪತ್ರ ಸಲ್ಲಿಕೆ ಹಾಗೂ ಮೆರವಣಿಗೆಯಲ್ಲೂ ಸಹ ಭಾಗಿಯಾಗ್ತಾರೆ. ಅಂತಂದ್ರೆ ವಿದ್ಯಾಗಿರಿ ಸರ್ಕಲ್ನಿಂದ ಆರಂಭವಾಗಿರ್ತಕ್ಕಂತಹ ಏನು ಕಾಂಗ್ರೆಸ್ ಮೆರವಣಿಗೆ ಇದೆ, ಅದಾದ ಬಳಿಕ ನವನಗರದ ತಹಸೀಲ್ದಾರ್ ಕಚೇರಿಯವರೆಗೂ ಸಹ ಬಂದು ಇಲ್ಲಿ ಮುಕ್ತಾಯಗೊಂಡು ಅದಾದ ಬಳಿಕ ಏನು ನಾಮಪತ್ರ ಸಲ್ಲಿಕೆಯನ್ನು ಸಹ ಮಾಡ್ತಾರೆ. ಅದಾದ ಬಳಿಕ ಮಧ್ಯಾಹ್ನ 2 ಗಂಟೆ ಅವಧಿಗೆ ನಾಮಪತ್ರ ಸಲ್ಲಿಕೆ ಆಗುತ್ತೆ. ಅದಾದ ಬಳಿಕ ಏನು ಅಂತಂದರೆ ಒಂದು ವೇದಿಕೆ ಕಾರ್ಯಕ್ರಮ ಸಹ ಏನು ಮಾಡಿರುವಂಥದ್ದು. ಹೀಗಾಗಿ ವೇದಿಕೆಯ ಸಂಪೂರ್ಣ ಸಿದ್ಧತೆಯನ್ನು ಸಹ ಮಾಡ್ತಾ ಇರುವಂಥದ್ದು. ಈಗಾಗಲೇ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಇನ್ನು ಉಳಿದಕ್ಕಂಥ ಸಿಬ್ಬಂದಿಗಳು ಸಹ ಬಂದು ಪರಿಶೀಲನೆಯನ್ನು ಸಹ ಮಾಡಿರುವಂಥದ್ದು. ಅಂದರೆ ಈಗಾಗಲೇ ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳಾಗ್ತಾ ಇದೆ, ಏನಾದರೂ ತಪ್ಪು ತಡೆಗಳಾಗಿದೆಯಾ ಅನ್ನೋದರ ಕುರಿತು ಸಹ ಮಾಹಿತಿಯನ್ನು ಸಹ ಪಡೆದುಕೊಳ್ಳುವಂಥದ್ದು. ಏನು ತೆರೆದ ವಾಹನದಲ್ಲಿ ಭಾಷಣ ಮಾಡ್ತಾರೆ CM ಸಿದ್ದರಾಮಯ್ಯ ಆಗಿರ್ಬೋದು, DCM ಆಗಿರ್ಬೋದು. ಇವರಿಗೆ ಸಾಥ್ ನೀಡ್ತಾ ಇರುವಂಥದ್ದು ಸತೀಶ್ ಜಾರಕಿಹೊಳಿ, RB ತಿಮ್ಮಾಪುರ್, MB ಪಾಟೀಲ್, ಶಿವಾನಂದ ಪಾಟೀಲ್ ಸೇರಿದಂತೆ ಸಚಿವ ಸಂಪುಟದ ಹಲವು ಸಚಿವರು ಸಹ ಏನು ಅಂತಂದರೆ ಉಮೇಶ್ ಮಿಟೆ ಅವರು ಏನಿದ್ದಾರೆ ಅವರ ಒಂದು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಇವರೆಲ್ಲರೂ ಸಹ ಅಲ್ಲಿ ಹಾಜರಿರಲಿದ್ದಾರೆ. ಹೀಗಾಗಿ ನವನಗರದಲ್ಲಿರ್ತಕ್ಕಂತಹ ಏನೊಂದು ಇದೆ ವೇದಿಕೆ ಇದೆ, ಆ ವೇದಿಕೆ ಸಂಪೂರ್ಣವಾಗಿ ಸಜ್ಜುಗೊಳ್ತಾ ಇರುವಂಥದ್ದು. ಈಗಾಗಲೇ ಕುರ್ಚಿಗಳನ್ನು ತಂದಿಡೋದಾಗಿರ್ಬೋದು, ಅದೇ ರೀತಿಯಾದಂತಹ ಬ್ಯಾರಿಕೇಡ್ಗಳನ್ನು ತಂದಿಡೋದಾಗಿರ್ಬೋದು, ಇಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಸಹ ಮಾಡಲಿದ್ದಾರೆ. ಅಂತಂದ್ರೇನು ಈಗಾಗಲೇ ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂತಹ ಬಾಗಲಕೋಟೆ ಹಾಗೂ ಏನು ದಾವಣಗೆರೆ ಇದೆ, ಈ ಉಪಚುನಾವಣೆಗೆ ಸಹ ಏನು ಇವತ್ತು ನಾಮಪತ್ರ ಸಲ್ಲಿಕೆಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳು ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದುರ್ಗೇಶ್ ಜೊತೆ ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕಥನ ಬೆಂಕಿಯ ಜ್ವಾಲೆಯಾಗಿ ಮಾರ್ಪಾಡಲಾಗಿದೆ. ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಂದ ಇಂದು ನಾಮಪತ್ರ ಸಲ್ಲಿಕೆಯ ಭರಾಟೆ ನಡೆಯಲಿದೆ. ನಾಮಪತ್ರ ಸಲ್ಲಿಕೆ ಹೆಸರಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಲಾಗಿದೆ. ಕ್ಷೇತ್ರ ಕಬ್ಜಾಗೆ ಬಿಜೆಪಿ ನಾಯಕರಿಂದ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ಮಾಡೋದಕ್ಕೆ ಅಂತಿಮ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಭರದಿಂದ ಸಾಗ್ತಾ ಇದೆ ಅದ್ಧೂರಿ ವೇದಿಕೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇದರ ಮುಖಾಂತರವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇರುವಂತದ್ದು. ಬಾಗಲಕೋಟೆಯಲ್ಲೂ ಕೂಡ ನಾಮಪತ್ರ ಸಲ್ಲಿಕೆಯ ಭರಾಟೆ ಜೋರಾಗಿರುವಂತದ್ದು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ. ಬಾಗಲಕೋಟೆಗೆ ಬಿಜೆಪಿಯ ಪ್ರಮುಖ ನಾಯಕರುಗಳು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಾದ್ಯಂತ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು, ಮುಖಂಡರುಗಳೆಲ್ಲ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬೃಹತ್ ವೇದಿಕೆಯ ಮುಖಾಂತರವಾಗಿ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ನಾಮಪತ್ರ ಸಲ್ಲಿಕೆಯ ಭರಾಟೆ ಇವತ್ತು ಮತ್ತಷ್ಟು ಜೋರಾಗಲಿದೆ.